ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಇದನ್ನು. ಯಾವುದೇ ಜಾತಿ ವೇತ ಅಥವಾ ಏನೋ ಚಿಕ್ಕಪುಟ್ಟ ಸಣ್ಣವು ವ್ಯತ್ಯಾಸ ಬಂದ್ರೂ ಊರಿನ ಜನ ಅಥವಾ ನಮ್ಮ ಹಿರಿಯರು ಚಿಕ್ಕರು ಅಥವಾ ನಮ್ಮ ಪೂಜಾರಪ್ಪರುಗಳು ಏನೇ ವ್ಯತ್ಯಾಸ ಬರುತ್ತೆ ಊರಂದಮೇಲೆ ಅದನ್ನು ಅನ್ವಯಿಸ್ಕೊಂಡು ಮುಂದೆ ಇದೇ ಥರ ಅಕ್ಕಪಕ್ಕ ನಮ್ಮ ಗೌಡ್ರುಗಳು ಅಥವಾ ಇಲ್ಲಿ ನಮ್ಮ ಅಕ್ಕಪಕ್ಕ ನಮ್ಮ ಮಸ್ರಕುಂಟೆ ಇವರೆಲ್ಲ ಸೇರಿ ಇದೇ ಥರ ಮುಂದೆ ಇದೇ ವಿಶೇಷವಾಗಿ ನಡೆಸ್ಕೊಂಡು ಹೋಗಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ. ಗ್ರಾಮಕ್ಕೆ ನಮಗೆ ಈಗ ಈ ಥರ ನಾವು ನಡ್ಕೊಂಡು ಹೋದರೆ ಶ್ರೀನಿವಾಸು ಈ ಥರ ಆದರೆ ನಾವು ಒಂದು ಸೈಡು ನಾವು ಒಂದು ಸ್ವಲ್ಪ ಸೀಟ್ ಹಾಕೋ ವ್ಯವಸ್ಥೆ ಮಾಡಿಸ್ಬೇಕಾಗುತ್ತೆ. ಮಳೆ ಬಂತಂದರೆ ಊಟಕ್ಕೆ ಹಾಕೋ ವ್ಯವಸ್ಥೆ ತೊಂದರೆ ಆಗುತ್ತೆ. ಮುಂದೆ ಇದೇ ಥರ ಒಂದು ಸೈಡು ಸೀಟ್ ಹಾಕೋಂಥ ವ್ಯವಸ್ಥೆ ಅಭಿವೃದ್ಧಿ ಮಾಡ್ಬೇಕಂತ ನಮ್ಮ ಹಿರಿಯರು ಅಥವಾ ನಮ್ಮ ಅಕ್ಕಪಕ್ಕ ಇವರೆಲ್ಲ ಕೇಳ್ಕೊತಾ ಇದ್ದೀವಿ. ಇದನ್ನು ಮಾಡಿಸ್ಬೇಕೆಲ್ಲ ಸೇರಿ ನಾವು ಒಂದು ಸೈಡ್ ಆದರೂ ಒಂದು 50-60 ಜನ ಕುತ್ಕೊಂಡು ಊಟ ಮಾಡೋಂಗೆ ಇದು ನಿಲ್ಲಬಾರ್ದು. ಯಾವುದೇ ಕಾರಣಕ್ಕೂ ಏನೇ ಗೊಂದಲ ಬಂದರೂ ನಿಲ್ಲಬಾರ್ದು. ಈ ಭೂತಪ್ಪನ ಮಹಿಮೆ ಏನಪ್ಪ ಅಂದರೆ ಬೇಡದಂಥ ಭಕ್ತನಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಏನೇ ಕಷ್ಟ ಕಾರ್ಪಣ್ಯ ಇರ್ಬೋದು ಬಂದು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಮಂದ್ಯಕ್ಕಾದರೆ ಬೇಡದಂಥ ಬೇಡಿಕೆಗಳೆಲ್ಲವೂ ಈಡೇರ್ತವೆ. ಆದ ಕಾರಣ ಈ ಭೂತಪ್ಪನ ದೊಡ್ಡನೇ ಭೂತಪ್ಪ ಅಂತ ಹೇಳ್ತಾರೆ. ಅಂದರೆ ಎಲ್ಲ ದೇವರುಗಳಿಗೂ ದೊಡ್ಡವನು ನಮ್ಮ ಭೂತಪ್ಪಗಳೆಲ್ಲ ಇವರೇ ದೊಡ್ಡವರು. ಮ್ಯಾಗಳಗುಡಿ ಭೂತಪ್ಪಕ್ಕಿಂತ ಪುರ್ಲಹಳ್ಳಿ ಭೂತಪ್ಪನೇ ದೊಡ್ಡವನು ಅಂತ ಹೇಳಿ ಎಲ್ಲ ಇದು ಮಾಡ್ತಾರೆ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಶತಮಾನಗಳಿಂದ ಕೂಡ ಈ ದೇವರ ಮಹಿಮೆ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ ಇದು. ಪುರ್ಲಹಳ್ಳಿ ಭೂತ ಅಂತ ಅಂದರೆ ಕೇವಲ ಪುರ್ಲಹಳ್ಳಿಯಲ್ಲ, ಪ್ರತಿಯೊಂದು ಊರಿನಲ್ಲಿ ಕೂಡ ಅವರ ಜಮೀನಿನಲ್ಲಿ ಒಂದು ಬೆಲುವನ್ನಿಟ್ಕೊಂಡು ಪುರ್ಲಹಳ್ಳಿ ಭೂತ ಅಂತಂದು ಇದಕ್ಕೆ ಪೂಜೆ ಮಾಡ್ತಕ್ಕಂಥ ಸಹಸ್ರಾರು ಭಕ್ತರು ಇದ್ದಾರೆ. ಇದರ ಮಹಿಮೆ ಏನು ಅಂದರೆ ಇದು ಬಹಳ ತುಂಬ ಪ್ರಸಿದ್ಧವಾದಂಥ ದೇವರು. ಅಕ್ಕಪಕ್ಕದ ಜಿಲ್ಲೆಗಳು ತಾಲ್ಲೂಕುಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ. ಇದರ ಮಹಿಮೆ ಪೂರ್ವದಲ್ಲಿ ಇದೆ. ಪುರ್ಲಹಳ್ಳಿ ಭೂತ ಇದೇ ಮೂಲ. ಆ ಮೇಲ್ಗಡೆ ಇರೋವಂಥದ್ದು ಅದು ಮಧ್ಯದಲ್ಲಿ ಬಂದಂಥ ದೇವಸ್ಥಾನ ಅಂತ ಅಂದರೆ ಜುಂಜಪ್ಪ ಅವರು ಪಶುಪಾಲನೆ ಮಾಡ್ತಾಯಿದ್ದ. ಅವರು ಬರಗಾಲ ಬಂದಾಗ ಆ ಪಶುಗಳನ್ನು ಮೇವಿಗಾಗಿನ ಈ ಹೊಸದುರ್ಗ ತಾಲೂಕಿನಲ್ಲಿ ಒಂದು ತಾಳ್ಳೆ ಅಂತ ಊರಿದೆ. ಆ ಊರಿಗೆ ಅಲ್ಲಿ
ಹುಲ್ಗಾವಲಿದೆ ಅಂತಂದು ಹೊಡ್ಕೊಂಡು ಹೋದಾಗ ಅಲ್ಲಿ ಹುಲ್ಲು ಭಾಳ ಚೆನ್ನಾಗಿ ಬೆಳೆದಿತ್ತು. ಆ ಹುಲ್ಗಾವಲು ಒಬ್ಬಳು ಮಹಿಳೆ ಅಂದರೆ ತಾಳಿ ದುರ್ಗಿ ಅಂತಂದು ಕರೀತಾರೆ ಆಕೆನ. ಅವರ ಹುಲ್ಗಾವಲಿಗೆ ಬಿಟ್ಟಾಗ ಅವರು ಮೇಯಿಸ್ತಾ ಸಂತೋಷವಾಗಿ ಕುತ್ಕೊಂಡಿರುವಾಗ ಅವರ ಹುಲ್ಗಾವಲಿಗೆ ಬಂದಿದ್ದ ಅಂತಂದು ಅಟ್ಯಾಕ್ ಮಾಡ್ತಾಳೆ. ಆಗ ಇವನಿಗೆ ಬಯಲಿಗೆ ಆಗಲ್ಲ ಜುಂಜಪ್ಪಗೆ. ಹಾಗೆ ಮಾಡ್ತಾನೆ, ಸುತ್ತಮುತ್ತಲು ದೇವ್ರುಗಳನ್ನೆಲ್ಲ ಜ್ಞಾಪಿಸ್ಕೊಳ್ತಾನೆ, ನನ್ನ ರಕ್ಷಣೆ ಮಾಡಿರಿ ಅಂತಂದು. ಯಾವ ದೇವ್ರುಗಳು ಹೋದ್ರು ನನಗೆ ಬಯಲಿಗೆ ಆಗಲ್ಲ ಅಂತ ಹೇಳ್ತಾರೆ. ಒಳ್ಳೊಳ್ಳೆ ಭೂತ ನೀನಾದ್ರೂ ಕಾಪಾಡಪ್ಪ ಅಂತ ಅಂದಾಗ ಕೊನೆಯಲ್ಲಿ ಇವನು ಒಂದು ಬೇಟೆಗೂ ಇಳ್ದ ಕಡೆಯಲ್ಲಿರ್ತಾನೆ, ಕಾಯ್ತಾ ಇರ್ತಾನೆ, ನನಗೆ ಜ್ಞಾಪಿಸ್ಕೊಳ್ಳಿ. ಹಾಗೆ ಎಲ್ಲ ಅವರವರು ಯಾವ ಥರ ಅವ್ರ ಅರ್ಕೆ ಮಾಡ್ಕೊಂಡಿರ್ತಾರ ಮನಸ್ಥಿತಿನಲ್ಲಿ, ಆ ಥರ ಅವ್ರಿಗೆ ನೆರವೇರಿಸ್ಕೊಂಡು ಮಾಡಿರ್ತಕ್ಕಂಥ ದೇವಸ್ಥಾನ. ಇದನ್ನು ಮುಂದುವರಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಹಿಂದಿನ ಕಾಲದಿಂದ ಇವತ್ತಿನವರೆಗೂ ಮುಂದುವರಿಸ್ಕೊಂಡು ಈಗಿನ ಪೀಳಿಗೆನೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಗೌಡರಾಗಿ ಈ ದೇವಸ್ಥಾನನ ಮುನ್ನಡೆಸ್ಕೊಂಡು ಬರ್ತಿದ್ರು. ಈಗಲೂ ಮಕ್ಕಳು ಮೊಮ್ಮಕ್ಕಳು ಆದಿಯಾಗಿ ಎಲ್ಲರೂ ಆ ದೇವಸ್ಥಾನಕ್ಕೆ ಸಹಕರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ವಿಶೇಷ. ಈ ದೇವಸ್ಥಾನದಲ್ಲಿ ರಾತ್ರಿ ಹೊತ್ತು ಜನ ಎಲ್ಲ ಬಂದು ಮಲ್ಕೊಂಡು ನಮಗೆ ಒಳ್ಳೆಯದಾಯಿತು ಅಂತ ಹೇಳಿ ಸಾವಿರಾರು ಜನ ಬಂದು ಹೋಗ್ತಾ ಇರೋದು ನಮಗೆ ಇನ್ನೂ ಖುಷಿಯಾಗುತ್ತೆ. ಉಗಾದಿ ಹಬ್ಬ ಬೆಳಿಗ್ಗೆ ವರ್ಷದಕ್ಕಿನ ದಿವಸ ವಿಶೇಷವಾದ ಪೂಜೆನೂ ನಡೆಯುತ್ತೆ, ಜಾತ್ರೆನೂ ನಡೆಯುತ್ತೆ. ಏಳ್ನಾರಿಗೆ ದುರ್ಗಿಯವರು ಬರ್ತಾರೆ ಅಂದ್ಬಿಟ್ಟು ಅವತ್ತು ರಾತ್ರಿ ಇಡೀ ಜನ ಒಬ್ಬರು ಮನುಷ್ಯರು ಕೂಡ ಇರ್ದಂಗೆ ಹೋಗಿರ್ತಾರೆ. ಇದು ಸತ್ಯ ಸಂಗತಿಯಾದ ವಿಷಯ. ಇದನ್ನು ನಾನು ನಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥ ನಮ್ಮ ತಾಲೂಕು, ನಮ್ಮ ತಾವರೆಕೆರೆ ಗ್ರಾಮಕ್ಕೆ ಸೇರಿದಂಥ ಕುರ್ಲಹಳ್ಳಿ ದೇವಸ್ಥಾನ ತುಂಬ ವಿಶೇಷವಾಗಿ ನನಗೆ ಖುಷಿ ಅನ್ನಿಸ್ತೈತೆ. ಎಲ್ಲರೂ ಸಹಕರಿಸಿ ಇನ್ನು ಮುಂದೆ ಇದೇ ಥರನೇ ಜಾತ್ರೆ ಎಲ್ಲನೂ ನಡ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಕುರ್ಲಹಳ್ಳಿ ಶ್ರೀರಂಗಪ್ಪ ಅಂತ. ಈ ಕುರ್ಲಹಳ್ಳಿ ಸಮಸ್ಯೆ ಜನತೆಗೆ ನಾನು ಸ್ವಲ್ಪ ಹಿರಿಯ ನಾಯಕ, ದೊಡ್ಡ ವಯಸ್ಸಿನಲ್ಲಿ ದೊಡ್ಡವನು, ಆದರೆ ಎಲ್ಲದರಲ್ಲೂ ದೊಡ್ಡವನು ಅಂತ ನಾನು ಹೇಳಲ್ಲ. ಆದರೆ ಈ ಕುರ್ಲಹಳ್ಳಿ ಭೂತರಾಯನ ಯಶಸ್ವಿ ಏನಂದರೆ, ಇಲ್ಲಿಂದ ಕುರ್ಲಹಳ್ಳಿ ಜುಂಜಪ್ಪ ತಗೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡಿದ ಮೇಗಲಗುಡಿ ದೇವಸ್ಥಾನಕ್ಕೆ ತನ್ನ ಹೆಸರು ಹೋಗುತ್ತೆ ಅಂತ ಹೇಳಿ ಕುರ್ಲಹಳ್ಳಿಗೆ ಬಂದು ತಾನು ನೆಲೆಸಿ ನಮ್ಮೂರಿನ ಹೆಸರು ಉಳಿಸ್ತಕ್ಕಂಥ ಈ ಕುರ್ಲಹಳ್ಳಿ ಭೂತರಾಯನಿಗೆ ವರ್ಷ ನಾವು ಈ ಸೇವೆಯನ್ನು ಮಾಡೋಕ್ಕೆ ಒಂದು ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಇದನ್ನು ಸರ್ವರು ಇಡೀ ಮಸರಕುಂಟೆ, ತಾವರೆಕೆರೆ ಎಲ್ಲ ಸಾರ್ವಜನಿಕ ಅಧಿಕಾರಿಗಳು ಬಂದು ನಮ್ಮ ಇದಕ್ಕೆ ಸಹಕರಿಸಬೇಕು ಅಂತ ನಮ್ಮ ವಿನಂತಿ.